ಈ ಕಾರ್ಯಕ್ರಮ ಪ್ರಾರಂಭಿಸೋಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ ಬಾಬಾಜಿ ಅವರಿಗೂ ಪ್ರತ್ಯೇಕ ನಮನಗಳು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. Right. So, my dear masters, my dear friends, my dear gods. So, today, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀನೇ ಶಾಶ್ವತ ಭಾಗವಾಗಿ ಭಾಗ 6 ಐ ಥಿಂಕ್ ಎಸ್ ಸರ್ ಪ್ರಾರಂಭಿಸ್ತಾ ಇದ್ವಿ. ಇದರಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಇಂದಿನ ಲಾಸ್ಟ್ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿರುವಂಥದ್ದು ಒಂದು ಪರ್ಟಿಕ್ಯುಲರ್ಲಿ ಕಲರ್ ಆರೆಂಜ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಅಂದರೆ 6 ವರ್ಣಗಳಲ್ಲಿ ನಮಗೆಲ್ಲರೂ ಗೊತ್ತಿರೋ ಪ್ರಕಾರ 6 ವರ್ಣಗಳು. ಓಕೆ, ಈಗಾಗಲೇ 6 ವರ್ಣಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅನೇಕ ವರ್ಣಗಳಿದೆ. ವಿಬ್ಜಿಆರ್ ಅಂತ ಕಲರ್ಸ್ ಏನಿದೆಯೋ ನಾವು ರೆಡ್ ಬಗ್ಗೆ ಆರೆಂಜ್ ಬಗ್ಗೆನೂ ತಿಳ್ಕೊಂಡಿದ್ವಿ ಸಂಪೂರ್ಣವಾಗಿ. ಯಾವ ಕಲರ್ಸು ಮಿಶ್ರಮ ಇದ್ರೆ 6 ಕಲರು. 6 ಅನ್ನೋದು ನಮಗೆಲ್ಲರೂ ಗೊತ್ತಿರೋ ವಿಷಯ. ನಮ್ಮ ದೇಹದ ಸುತ್ತು ಇರುವಂಥ ವಲಯ ಕ್ಷೇತ್ರ, ಆ ಕ್ಷೇತ್ರ, ಅದರಲ್ಲಿ ಆ ವಲಯದಲ್ಲಿ ಏನೇನು ಕಲರ್ಸು ಅಡಗಿರ್ತದೋ ಅದು ಪ್ರಕಾರ ಏನಾಗತ್ತಂದ್ರೆ ನಮ್ಮ ಮನೋಭಾವನೆಗಳು ಮತ್ತು ನಮ್ಮ ಆರೋಗ್ಯದ ಸ್ಥಿತಿ ಎರಡನ್ನೂ ನಿರ್ಣಯ ಆಗತ್ತೆ. ಹೇಳ್ಬೇಕಂದ್ರೆ 6 ನೋಡಿ ಈ ವ್ಯಕ್ತಿ ಅಂದರೆ 6 ಈಗ ಮೆಜರ್ ಮಾಡೋಂಥ ಪರಿಕರಗಳು ಬಂದಿದೆ ಅಂತ ತಿಳ್ಕೊಂಡಿದ್ವಿ. ಕಿರ್ಲಿಯನ್ ಫೋಟೋಗ್ರಾಫಿ ಅಂತ ಅದು 6 ಒಂದು ಛಾಯಾಚಿತ್ರವಾಗಿ ತೋರಿಸ್ತದೆ, ಅಂದರೆ ಒಂದು ಚಿತ್ರ ರೂಪದಲ್ಲಿ ತೋರಿಸ್ತಾ ಇದೆ. ಆದರೆ ಇದು ಇತ್ತೀಚಿನ ಕಾಲದಲ್ಲಿ ಬಂದಿರುವಂಥ ಬೆಳವಣಿಗೆ ಅಂತ ಹೇಳ್ಬೋದು. ರಷ್ಯನ್ ಟೆಕ್ನಾಲಜಿ ಅದು, ಈ ಕಿರ್ಲಿಯನ್ ಫೋಟೋಗ್ರಫಿ. ಅದ್ಭುತವಾದ ರೀತಿಯಲ್ಲಿ ಅವರು 6 ಮೆಜರ್ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಈ ಪರಿಸ್ಥಿತಿ ಇಲ್ಲ. ಅಂದರೆ 6 ನೋಡ್ಬೇಕಂದ್ರೆ ಖಂಡಿತ ಕಣ್ಣು ಮುಚ್ಕೊಂಡೇ ಒಂದು ರೀತಿಯಲ್ಲಿ ಸಾಧನೆ ಮಾಡಬೇಕಾಗಿದ್ದು. ಅಂದರೆ 3ನೇ ಕಣ್ಣು ತೆರೆಸ್ಕೊಂಡಿದ ಮೇಲೆ ಅದು ನೋಡೋಂಥ ಅವಕಾಶ ಇಲ್ಲ. ಅಂದರೆ ಕಣ್ಣು ತೆರೆಸ್ಕೊಂಡು ಆದರೂ ಒಂದು ಜಸ್ಟ್ ಒಂದು ವಲಯ ಅಂದರೆ ಆದಷ್ಟು ಔಟ್ಲೈನ್ ನೋಡ್ಬೋದು ಅಷ್ಟೇ, ಸ್ವಲ್ಪ. ಅಂದರೆ ಅದು ಕಾಣಿಸ್ಬೋದು, ಇಲ್ಲಾಂದರೆ ಅಟ್ಲೀಸ್ಟು ಸ್ಪರ್ಶ ಗೊತ್ತಾಗತ್ತೆ. ಉದಾಹರಣೆಗೆ 2 ಕೈಗಳು ಹತ್ರ ತಗೊಂಡು ಬರ್ತಾ ಇದ್ರೆ, ಈ ರೀತಿಯಲ್ಲಿ 2 ಕೈಗಳು ನಾವು ಹತ್ರ ತಗೊಂಡು ಬರ್ತಾ ಇದ್ರೆ ಒಂದು ರೀತಿಯಲ್ಲಿ ತುಂಬ ಸೂಕ್ಷ್ಮವಾದ ಅಂದರೆ ಸೂಕ್ಷ್ಮವಾದ ಸ್ಥಿತಿಯಲ್ಲಿ ನೀವು ಅಲ್ಲಿ ಏಕಾಗ್ರತೆ ತೋರಿಸಿದ್ರೆ ನಿಮಗೆ ಗೊತ್ತಾಗತ್ತೆ. ಹತ್ರ ಬರ್ತಾ ಇರುವಾಗ ಒಂಥರ ಮ್ಯಾಗ್ನೆಟಿಕ್ ಫೀಲ್ಡು, ಆ ಶಕ್ತಿಯ ಸ್ಪರ್ಶ ಎಲ್ಲ ಗೊತ್ತಾಗ್ತಾ ಇರ್ತದೆ. ಓಕೆ, ಹೀಗೆ ಮಾಡ್ತಾ ಇದ್ರೆ ನಿಮಗೆ ಅಲ್ಲಿ ಗೊತ್ತಾಗ್ತಾ ಇರ್ತದೆ. ಅಂದರೆ ಅಲ್ಲಿ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಆ ಶಕ್ತಿ ಪ್ರವಾಹವನ್ನು ನಾವು ಗಮನಿಸ್ಬೋದು. ಆಯ್ತಾ? ಅಂದರೆ ಸ್ಪರ್ಶ ಒಂಥರ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಹೀಗೆ ನಾವು ಈಗಾಗಲೇ ಕಿತ್ತಲ ಬನ್ನೆ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ಪೆಷಲಿ ಯೆಲ್ಲೋ ಕಲರ್ ಅಂತಂದರೆ ಹಳದಿ ಬನ್ನೆ. ಆಯಿತಾ? ಹಳದಿ ಬನ್ನೆ ಅನ್ನೋದು ಭಾಳ ಇಂಪಾರ್ಟೆಂಟು ಕಲರ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವೆಲ್ಲರೂ ನೋಡ್ತಾ ಇರ್ತೀರಲ್ಲ, ಒಂದು ದೇವರ ಪಟಕ್ಕೆ, ದೇವರ ಅದ ಚಿತ್ರಕ್ಕೆ ಸುತ್ತು ಇರುವಂಥ ಒಂಥರ ಗೋಲ್ಡನ್ ಕಲರ್ ಹಾಕ್ತಾರೆ, ಗೋಲ್ಡನ್ ಯೆಲ್ಲೋ ಕಲರ್. ಆ ಗೋಲ್ಡನ್ ಯೆಲ್ಲೋ ಕಲರ್ ಅಂದರೆ ಅದು ಒಂಥರ ಆರ, ಅದು ವರ್ಣ. ಒಂದು ಅವ್ರ ಸುತ್ತು ಇರುವಂಥ ಆರ ಅಂತಂದರೆ ಅವರಲ್ಲಿರುವಂಥ ಶಕ್ತಿ ಕ್ಷೇತ್ರ ಆ ರೀತಿಯಲ್ಲಿದೆ ಅಂತ, ಅವರಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಆ ರೀತಿಯಲ್ಲಿದೆ ಅಂತ. ಅಂದರೆ ಒಂದು ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತೋರಿಸ್ತದೆ ಅಂತ. ಯಾರಾದರೂ ಮಹನೀಯಗಳು, ಅದು ಒಂಥರ ಮಹಾನ್ ವ್ಯಕ್ತಿಗಳು, ಸನ್ಯಾಸಿಗಳು, ಅವ್ರ ಆರ ನೋಡಿದರೆ ಒಂಥರ ಬಲವಾದ ರೀತಿಯಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇರ್ತದೆ ಅಲ್ವಾ? ಈ ಅತ್ಯುತ್ತಮ ಸನ್ಯಾಸಿಗಳು ಅಂದರೆ ನಿತ್ಯವಾಗಿ ಆಧ್ಯಾತ್ಮಿಕ ಅಲ್ಲಿ ತೊಡಗಿಸ್ಕೊಂಡಂಥ ವ್ಯಕ್ತಿಗಳಿಗೆ ಈ ಆರ ಅನ್ನೋದು ಗೋಲ್ಡನ್, ಹೇಳ್ಬೇಕಂದ್ರೆ ಗೋಲ್ಡನ್ ಯೆಲ್ಲೋ ಕಲರ್, ಗೋಲ್ಡನ್ ಯೆಲ್ಲೋ. ಆಯ್ತಾ? ಒಂಥರ ಚಿನ್ನದ ಹಳದಿ ಬಣ್ಣ ಥರ ಕಾಣಿಸ್ತಾ ಇರ್ತದೆ. ಇದು ನಾವು ನೆನ್ಪಿಟ್ಕೋಬೇಕು. ಆಯ್ತಾ? ಪ್ಯೂರ್ ಗೋಲ್ಡನ್ ಯೆಲ್ಲೋ ಕಲರ್ ಇದ್ರೆ ಖಂಡಿತ ಅವರು ಆಧ್ಯಾತ್ಮಿಕವಾಗಿ ತುಂಬ ನೈತಿಕವಾಗಿ ಬಲವಾಗಿದ್ದಾರೆ ಅಂತ ಒಂದು ನೆನ್ಪಿಟ್ಕೊಳ್ಳಿ. ಆಯ್ತಾ? ಮತ್ತೆ ಅದರಲ್ಲಿ ಚೇಂಜಸ್ ಬರ್ತಾ ಇರುವಾಗ ಚೇಂಜ್ ಆಗ್ತಾನೆ ಇರ್ತದೆ. ಆಯ್ತಾ? ಆ ಚೇಂಜಸ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಗೋಲ್ಡ್ ಕಲರ್ ಚೇಂಜ್ ಆಗ್ತಾ ಹೋದ್ರೆ, ಉದಾಹರಣೆಗೆ ಗೋಲ್ಡನ್ ಯೆಲ್ಲೋ ಪ್ಲಸ್ ಇಂಡಿಗೋ
ಓಕೆ. ಈ ಎರಡೂ ಸಹ ಏನಾಗತ್ತಂದ್ರೆ ಆ, ಉನ್ನತ ಮಟ್ಟದ ಆಧ್ಯಾತ್ಮಿಕ ವೇತ್ತಗಳಿಗೆ ಆ ರೀತಿಯಲ್ಲಿ ಕಾಣಿಸ್ತದೆ. ಯಾವುದು? ಅವರ ಆರಾದಲ್ಲಿ ಏನಿರ್ತದೆ? ಗೋಲ್ಡನ್ ಯೆಲ್ಲೋ ಅಂತಂದ್ರೆ ಚಿನ್ನದ ಹಳದಿ ಪ್ಲಸ್ ಮತ್ತೆ ಇಂಡಿಗೋ. ಇಂಡಿಗೋ ಅಂದ್ರೆ ಒಂದು ಥಿಕ್ ಬ್ಲೂ ಕಲರ್, ಆ ರೀತಿಯಲ್ಲಿ ಇದೆ. ಉನ್ನತ ಉನ್ನತ ಸ್ಥಾಯಿಯಲ್ಲಿರುವಂತ ಆಧ್ಯಾತ್ಮಿಕ ವೇತ್ತಗಳಂತ ಹೇಳ್ಬೋದು. ಆಯ್ತಾ? ಮತ್ತೆ ಅದೇ ಈ ಯೆಲ್ಲೋ ಕಲರ್ ಇದ್ರೆ, ಓನ್ಲಿ ಯೆಲ್ಲೋ ಕಲರ್ ಇದ್ರೆ ಒಂಥರ ಅದನ್ನು ತುಂಬಾ ಉತ್ತಮವಾದ ಕಲರ್. ಯೆಲ್ಲೋ ಕಲರ್ ಅನ್ನು ಸಾಧಿಸಬೇಕು, ಪ್ರತಿಯೊಬ್ಬರು ಸಾಧಿಸಬೇಕು. ನಾವೆಲ್ಲರೂ ಸಹ ಯೆಲ್ಲೋ ಕಲರ್ನು ಸಾಧಿಸಿದ್ರೆ ಖಂಡಿತ ನಮ್ಮಲ್ಲಿ ಆಧ್ಯಾತ್ಮಿಕ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಅದೇ ರೀತಿಯಲ್ಲಿ, ಸೊ ಒಂಥರ ಬ್ರೈಟ್ ಯೆಲ್ಲೋ ಕಲರ್ ಅಂತಂದ್ರೆ, ಯೆಲ್ಲೋ ಕಲರಲ್ಲೇ ಸ್ವಲ್ಪ ವ್ಯತ್ಯಾಸ ಬಂದ್ರೆ ಅವಾಗ ಖಂಡಿತವಾಗಿ ಅಂಥ ವ್ಯಕ್ತಿಗಳನ್ನು ನಂಬಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಂಥರ ಯೆಲ್ಲೋ ಕಲರು ಮಿಕ್ಸ್ ವಿತ್ ಅದರ್ ಕಲರ್ಸ್ ಅಂತ ಹೇಳ್ಬೋದು ಅಲ್ವಾ? ಆ ರೀತಿಯಲ್ಲಿ ಉದಾಹರಣೆಗೆ ರೆಡ್ ಮಿಕ್ಸ್ಡ್ ವಿತ್ ಯೆಲ್ಲೋ ಕಲರ್ ಅಂದ್ರೆ ಕೆಂಪು ಬಣ್ಣ ಮತ್ತೆ ಈ ಕೆಂಪು ಬಣ್ಣ ಜೊತೆಗೆ ಯೆಲ್ಲೋ ಕಲರ್ ಹಳದಿ ಬಣ್ಣ ಮಿಕ್ಸ್ ಆಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಯೆಲ್ಲೋ ಕಲರ್ ಸ್ವಲ್ಪ ಲೈಟ್ ಆಗ್ತದೆ ಅಲ್ವಾ? ಅವರು ವೀಕ್ ಮೈಂಡೆಡ್ ಇರ್ತಾರೆ. ಮನಸ್ಸು ತುಂಬಾ ಒಂಥರ ವೀಕ್ ಆಗಿರ್ತದೆ, ಬಲಹೀನವಾಗಿರ್ತದೆ. ಪ್ರತಿಯೊಂದಕ್ಕೂ ಭಯ ಜಾಸ್ತಿ ಇರ್ತದೆ. ಅವರಲ್ಲಿ ಆತ್ಮವಿಶ್ವಾಸ ತುಂಬಾ ಕಡಿಮೆ ಇರ್ತದೆ ಅಂತ ವ್ಯಕ್ತಿಗಳಿಗೆ. ಇದನ್ನು ನೀವು ಗಮನಿಸಬಹುದು ಅಂತ ನಾನು ಹೇಳ್ತಾ ಇದ್ದೇನೆ. ಆಯ್ತಾ? ಸೊ ಅದಕ್ಕೋಸ್ಕರವೇ ಈ ಹಳದಿ ಬನ್ನೆ ಮಿಕ್ಸ್ ವಿತ್ ಅದರ್ ಕಲರ್ಸ್ ಅಂದ್ರೆ ನಾವು ಯಾವ್ದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ? ನಮ್ಮ ಆರಾ ಒಳಗಡೆ ಇರುವಂತ ಕಲರ್ಸ್. ಆಯ್ತಾ? ಸೊ ಇದನ್ನು ಪ್ರತ್ಯೇಕವಾಗಿ ನೋಡ್ಬೇಕಂದ್ರೆ ಖಂಡಿತ ನೀವು ಆರಾ ಸ್ಕ್ಯಾನಿಂಗ್ ಮಾಡ್ಕೋಬಹುದು. ಇಲ್ಲ ಪ್ರತ್ಯೇಕವಾಗಿ ಆ ಶಕ್ತಿ ಸಾಮರ್ಥ್ಯಗಳಿದ್ರೆ, ಆ ನೋಡುವಂತ ಕೆಪಾಸಿಟಿ ಇದ್ರೆ ಆ ಕಲರ್ಸ್ ಅನ್ನು ನೋಡ್ಬೋದು. ಯಾಕಂದ್ರೆ ಇವೆಲ್ಲಾನು ವಿಬ್ಜಿಆರ್ ಕಲರ್ಸ್ ಅಂದ್ರೆ 7 ಕಲರ್ಸು ಎಲ್ಲ ದೃಶ್ಯವಾದ ಕಲರ್ಸ್. ಇವೆಲ್ಲ ಅದೃಶ್ಯವಾದ ಕಲರ್ಸು ಅಲ್ಲ. ಓಕೆ. ಅದೇ ರೀತಿಯಲ್ಲಿ ಇವರು ಯಾವ ರೀತಿಯಲ್ಲಿ ಇರ್ತಾರೆ ಅಂದ್ರೆ, ಇಂಥ ಕೆಂಪು ಮತ್ತೆ ಹಳದಿ ಬಣ್ಣೆ ಮಿಕ್ಸ್ ಆಗಿರುವಂತ ಆರ ಕಲರ್ ಅವರು. ಸೊ ಅವ್ರು ಯಾವುದೇ ಒಂದು ವಿಷಯದ ಮೇಲೆ ಗುರಿ ಇರಲ್ಲ ಅವ್ರಿಗೆ. ಆಯ್ತಾ? ಸ್ಟೇಬಲ್ ಮೈಂಡ್ ಇರಲ್ಲ. ಒಂದು 2 ನಿಮಿಷ 3 ನಿಮಿಷನೂ ಅವರು ಒಂದು ಕಡೆ ಕೂರಲ್ಲ. ಸೊ ತುಂಬಾ ಚಂಚಲ ಮನಸ್ಸಲ್ಲಿ ಚಂಚಲವಾಗಿರ್ತಾರೆ ಅವರು. ಆಯ್ತಾ? ಸೊ ಅದಕ್ಕೆ ಅವ್ರು ಇನ್ನೊಂದೇನಂದ್ರೆ, ಯಾವುದೇ ಶಾರ್ಟ್ ಟರ್ಮ್ ಆಗಿ ಅಂದ್ರೆ ಬೇಗ ಅವ್ರಿಗೆ ಫಲಿತ ಸಿಗ್ಬೇಕು ಅಂತದು ಹಿಂದ್ಗಡೆ ಹೋಗ್ತಾರೆ. ಸೊ ಹಿಂದ್ಗಡೆ ಹೋಗೋದಾಗ್ಲಿ ಮತ್ತೆ ಅದರಿಂದ ಕೆಟ್ಟ ಪರಿಣಾಮಗಳು ಪಡಿತಾ ಇರ್ತಾರೆ. ಓಕೆ. 5 ನಿಮಿಷಲ್ಲೇ ಆಗ್ಬೇಕು ಅವ್ರಿಗೆ, 5 ನಿಮಿಷಲ್ಲೇ ಅವ್ರಿಗೆ ಫಲಿತ ಬರಬೇಕು. ಆ ರೀತಿಯಲ್ಲೇ ಥಿಂಕಿಂಗ್ ಅವ್ರಿಗೆ ಹೆಚ್ಚಾಗಿರುತ್ತೆ. ಆಯ್ತಾ? ಅದನ್ನು ನಾವು ಗಮನಿಸಬಹುದು. ಸೊ ಈ ರೀತಿಯಲ್ಲಿ ಇರುತ್ತೆ. ಓಕೆ. ಸೊ ಅದೇ ರೀತಿಯಲ್ಲಿ ಅವರ ಏನಾಗುತ್ತಂದ್ರೆ ಅವರಲ್ಲಿ ಹೆಚ್ಚಾಗಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಂದ್ರೆ, ನಾನು ಕಡಿಮೆ, ಎಲ್ಲರಿಗಿಂತ ಕಡಿಮೆ ನಾನು. ಯಾರು? ಈ ಕೆಂಪು ಬಣ್ಣ ಮತ್ತೆ ಹಳದಿ ಬಣ್ಣ ಮಿಕ್ಸ್ ಆಗಿದ್ರೆ ಯಾವ್ದ್ರಲ್ಲಿ? ಅವ್ರ ಆಹಾರದಲ್ಲಿ ಅವ್ರು ಹೆಂಗಿರ್ತಾರೆ ಅಂದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಾನು ಎಲ್ಲರಿಗಿಂತ ಅಂದ್ರೆ ಕಿರ್ಲಿಂ ಭಾವನ ಅಂತ ಹೇಳ್ತೀವಲ್ಲ, ಕಿರ್ಲಿಂ ಭಾವನ. ತುಂಬಾ ನಾನು ಎಲ್ಲರಿಗಿಂತ ಕಡಿಮೆ, ಆ ರೀತಿಯಲ್ಲೇ ಅವರ ಭಾವನೆಗಳು ಹೆಚ್ಚಾಗಿರುತ್ತೆ. ಸೊ ಇನ್ನೂ ಹೇಳ್ಬೇಕಂದ್ರೆ, ಆ ಕೆಂಪು ಬಣ್ಣ ತುಂಬ ಸ್ವಲ್ಪ ಹೆಚ್ಚಾಗಿದ್ರೆ ಅವಾಗ ಅವರಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇನ್ನೂ ಹೆಚ್ಚಾಗುತ್ತೆ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ. ಸೊ ಮತ್ತೆ ಇನ್ನೊಂದೇನಂದ್ರೆ, ಅದು ಯಾವುದೇ ರೀತಿಯಲ್ಲಿ ಬ್ರೌನಿಶ್ ರೆಡ್ ಅಂದ್ರೆ ಕೆಂಪು ಬಣ್ಣದಲ್ಲೇ ಸ್ವಲ್ಪ ಬ್ರೌನ್ ಕಲರ್ ಆಗಿರ್ತದೆ. ಅಂತ ರೆಡ್ ಕಲರ್ ಏನಾದರೂ ಸಿಕ್ಕಿದ್ರೆ ಆಹಾರದಲ್ಲಿ, ಅವಾಗ ಅವ್ರು ತುಂಬಾ ವರಸ್ಟ್ ಪೀಪಲ್ ಆಗಿರ್ತಾರೆ. ಒಂಥರ ಕುಡಿಯುವಂತ ಜನ. ಈ ಕುಡಿತಾರಲ್ಲ ಸಾರಾಯಿ ಮತ್ತೆ ಲಿಕ್ಕರ್ ಎಲ್ಲ ಕುಡಿತಾ ಇರ್ತಾರೆ ನೋಡಿ ಅಂತವರು. ಸೊ ಅವನು ಯಾವುದೇ ರೀತಿಯಲ್ಲಿ ಅವನು ನಂಬಕ್ಕಾಗಲ್ಲ. ಮತ್ತೆ ಅವ್ರ ಕ್ಯಾರೆಕ್ಟರ್ ತುಂಬಾ ಬ್ಯಾಡ್ ಆಗಿರ್ತದೆ, ವರಸ್ಟ್ ಆಗಿರ್ತಾರೆ. ಅವ್ರ ಕ್ಯಾರೆಕ್ಟರ್ನು ಅವರು ಅವ್ರಿಗೆ ಇನ್ಯಾರು ಹೆಲ್ಪ್ ಮಾಡೋಕ್ಕೂ ಸಾಧ್ಯವಿಲ್ಲ. ಅವ್ರು ಖಂಡಿತವಾಗಿ ಅಧೋಗತಿ ಪಾಲೇ ಆಗ್ತಾರೆ. ಅಂದ್ರೆ ಒಂಥರ ಅಧಮಸ್ಥಾಯಕ್ಕೆ ಹೋಗ್ತಾರೆ. ಅವರು ಮೇಲೆ ಅಂತೂ ಹೋಗೋದಿಲ್ಲ. ಮತ್ತೆ ಯಾವುದೇ ದೊಡ್ಡ ಸಾಧನೆ ಮಾಡೋಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ಆಗ್ತಾ ಇರ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ನೋಡ್ತಾ ಇದ್ರೆ, ಇನ್ನು ಬ್ರೌನಿಶ್ ಯೆಲ್ಲೋ ಅಂತಂದ್ರೆ ಯೆಲ್ಲೋ ಮತ್ತೆ ಬ್ರೌನ್ ಕಲರ್ ಮಿಕ್ಸ್ ಆದ್ರೆ ಏನಾಗತ್ತೆ ನೋಡ್ಕೊಳ್ಳಿ. ಅಲ್ಲಿ ಅವರಲ್ಲಿ ಏನಾಗತ್ತಂದ್ರೆ, ಅವರ ಆಲೋಚನೆಗಳು ತುಂಬಾ ಆ ಅಪರಿಶುದ್ಧವಾಗಿರುತ್ತೆ. ಆಯ್ತಾ? ಸೊ ಯಾವುದೇ ಅವ್ರಿಗೆ ಜೀವನದಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಯಾವ ದಿಕ್ಕಲ್ಲಿ ಹೋಗ್ಬೇಕು, ಅವರ ಜೀವನಕ್ಕೆ ಉದ್ದೇಶ ದಿಕ್ಕು ಏನು ಗೊತ್ತಾಗಲ್ಲ ಅವ್ರಿಗೆ. ಸೊ ಇಂಥ ಕಲರ್ ಇರುವಂತ ವ್ಯಕ್ತಿಗಳು. ಆಯ್ತಾ?
ನೆಕ್ಸ್ಟು ಗ್ರೀನು ಅಂತಂದ್ರೆ ಆ ಹಳದಿ ಬನ್ನೆ, ಹಳದಿ ಬನ್ನೆ ಮತ್ತೆ ಅದಕ್ಕೂ ಹಸಿ ಬನ್ನೆ ಅಂತಂದ್ರೆ ಗ್ರೀನ್ ಯೆಲ್ಲೋ ಅಂತ ಹೇಳ್ತೀವಿ. ಆ ಆಹಾರದಲ್ಲಿ ಗ್ರೀನ್ ಯೆಲ್ಲೋ ಇದ್ರೆ ಏನಾಗುತ್ತೆ, ಲಿವರ್ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ. ಅಂದ್ರೆ ಲಿವರ್ ಪ್ರಾಬ್ಲಮ್ ಇರುವಂತ ವ್ಯಕ್ತಿಗಳಿಗೆ ಈ ಗ್ರೀನ್ ಯೆಲ್ಲೋ ಕಲರು ಆಹಾರದಲ್ಲಿ ಕಾಣಿಸ್ತಾ ಇರ್ತದೆ ಅಂತ ಹೇಳ್ತಾರೆ. ಆಯ್ತಾ? ಸೊ ನೆಕ್ಸ್ಟು ಅದು ಗ್ರೀನು ಯೆಲ್ಲೋ ಆಗ್ತದೆ, ಬ್ರೌನ್ ಆಗ್ತದೆ, ರೆಡ್, ಯೆಲ್ಲೋ ಈ ತರ ಚೇಂಜ್ ಆಗ್ತಾ ಇರ್ತದೆ ನೋಡಿ. ಅಂದ್ರೆ ಒಂದೇ ವ್ಯಕ್ತಿ ಆಹಾರ ಒಳಗಡೆ ಇಂಥ ಚೇಂಜಸ್ ಕಾಣಿಸ್ತಾ ಇರ್ತದೆ. ಏನಂತ, ಒಂದು ಗ್ರೀನ್ ಬರೋದು, ಗ್ರೀನ್ ಇಂದ ಯೆಲ್ಲೋ, ಯೆಲ್ಲೋ ಇಂದ ಬ್ರೌನ್, ಬ್ರೌನ್ ಇಂದ ರೆಡ್, ರೆಡ್ ಇಂದ ಯೆಲ್ಲೋ ಈ ತರ ಚೇಂಜ್ ಆಗ್ತಾ ಇರ್ತದೆ ನೋಡಿ. ಅಂತ ವ್ಯಕ್ತಿಗಳಿಗೆ ಈ ಲೈಂಗಿಕ ವ್ಯಾಧಿಗಳಿದೆ ಅಂತ, ಸೆಕ್ಸುವಲ್ ಡಿಸೀಸಸ್ ಅವರಲ್ಲಿ ಇದೆಯಾ ಅಂತ ಅರ್ಥ ಮಾಡ್ಕೋಬೇಕು ನಾವು. ಆಯ್ತಾ? ಸೊ ಈ ರೀತಿಯಲ್ಲಿ ನೆಕ್ಸ್ಟ್ ಇನ್ನು ಆಹಾರದಲ್ಲಿ ಒಂದು ಅರ್ಧ ಭಾಗ ನೀಲಿ ಬನ್ನೆ ಮತ್ತೆ ಹಳದಿ ಬನ್ನೆ, ಇನ್ನು ಅರ್ಧ ಭಾಗ ಆ ಹಸಿ ಬನ್ನೆ ಮತ್ತೆ ಕೆಂಪು ಬನ್ನೆ, ಈ ಈ ರೀತಿಯಲ್ಲಿದ್ರೆ ಓಕೆ, ಅವಾಗ ಅರ್ಥ ಏನಪ್ಪ ಅಂತಂದ್ರೆ ಆ ವ್ಯಕ್ತಿಯಲ್ಲಿ ಎರಡು ತರ ಮನೋಭಾವನೆಗಳು ಇರ್ತದೆ. ಟೂ ಡಿಫರೆಂಟ್ ಮೈಂಡ್ ಸೆಟ್ಸ್ ಕ್ಯಾರಿ ಮಾಡ್ತಾರೆ ಅವ್ರು. ಅಂದ್ರೆ ಒಳಗಡೆ ಒಂದು, ಹೊರಗಡೆ ಒಂದು. ಆಯ್ತಾ? ಸೊ ಒಂದೇ ಮೈಂಡ್ ಸೆಟ್ ಇರಲ್ಲ ಅವ್ರಿಗೆ. ಆಯ್ತಾ? ಆಚೆ ಕಡೆ ಒಂದು, ಒಳಗಡೆ ಒಂದು, ಆ ರೀತಿಯಲ್ಲಿ ಮೇಂಟೈನ್ ಮಾಡ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಯ್ತಾ? ಸೊ ನೆಕ್ಸ್ಟು ಇಲ್ಲಿ ಪ್ರಧಾನವಾಗಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿರೋದು ಏನು ಅಂತಂದ್ರೆ, ಇಲ್ಲಿಂದ ನಿಮಗೆ ಸಂದೇಶ ಸಿಗೋದು ಪ್ಯೂರ್ ಗೋಲ್ಡನ್ ಯೆಲ್ಲೋ ಕಲರ್ ಹಾರಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ಬೇಕು. ನಾವೆಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕು. ಅಂದ್ರೆ ಪ್ಯೂರ್ ಗೋಲ್ಡನ್ ಯೆಲ್ಲೋ ಕಲರ್ ಹಾರನೇ ಬೇಕು ನಮಗೆಲ್ಲ. ಅದು ಮಾತ್ರವೇ. ಸೊ ಒಂದು ರೀತಿಯಲ್ಲಿ ಅಂದ್ರೆ ಇದು ಇದ್ರೆ ಆಧ್ಯಾತ್ಮಿಕ ಬೆಳವಣಿಗೆ ನಮ್ಮಲ್ಲಿ, ಒಳ್ಳೆ ಲಕ್ಷಣಗಳು, ಆಧ್ಯಾತ್ಮಿಕ ಚಿಂತನೆ ಇದೆಲ್ಲ ಚೆನ್ನಾಗಿರ್ತದೆ. ಸೊ ಇದಕ್ಕೆ ಬರಬೇಕು ಅಂತಂದ್ರೆ, ಇದು ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು ಅಂದ್ರೆ, ನಾವೆಲ್ಲರೂ ಗೊತ್ತು, ಸಾಧನೆ ಮಾಡೋದಾಗ್ಲಿ, ಧ್ಯಾನ, ಜ್ಞಾನ ಮತ್ತೆ ಇದೆಲ್ಲ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಎಲ್ಲ ಮಾಡ್ತಾ ಇರ್ತೀವಲ್ಲ, ಈ ರೀತಿ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಅದು ಮಾಡ್ತಾ ಇದ್ರೆ ನಮ್ಮಲ್ಲಿ ಒಳ್ಳೆ ಆಲೋಚನೆಗಳು, ಒಳ್ಳೆ ಇಂಟೆನ್ಷನ್ಸ್. ಓಕೆ, ಸೊ ಇಷ್ಟು ಮಾತ್ರ ಇದ್ರೆ ಸಾಕು, ನಾವು ಅದ್ಭುತವಾದ ರೀತಿಯಲ್ಲಿ ನಮ್ಮ ಆಧ್ಯಾತ್ಮಿಕ ಪರಿಣಿತಿ ಸಾಗತ್ತೆ, ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಇದು ಈ ಕಲರ್ ಬಗ್ಗೆ ಇಷ್ಟು ಮಾಹಿತಿ ನಮಗೆ ಸಿಗ್ತದೆ. ಆಯ್ತಾ? ಲೋಬ್ಸಾಮ್ ರ್ಯಾಂಪ ಅವರು ಅವರ ಪ್ರಯೋಗಗಳು ಮಾಡಿ ಮಾಡಿ ಇದೆಲ್ಲ ನಮಗೆ ಈ ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಆಯ್ತಾ? ಅವರು ಅನೇಕ ಪ್ರಯೋಗಗಳು ಮಾಡಿದ್ದಾರೆ ಆರ ಬಗ್ಗೆ. ಅದರಲ್ಲಿ ಕೊಟ್ಟಿರುವಂತ ಒಂದು ಮಾಹಿತಿ ಈ ಇವತ್ತು ನಾವು ತಿಳ್ಕೊಂಡಿರುವಂತ ಈ ಹಳದಿ ಬನ್ನೆ. ಆಯ್ತಾ? ಯೆಲ್ಲೋ ಕಲರ್. ನೆಕ್ಸ್ಟ್ ಹಸಿ ಬಣ್ಣೆ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಆಯ್ತು. ಸೊ ಇದು ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೂ ಸರ್ ನೆಕ್ಸ್ಟ್ ಬಂದಿದ್ದಾರೆ, ಕೃಷ್ಣಮೂರ್ತಿ ಸರ್ ಬಂದಿದ್ದಾರೆ. ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡೋಣ. ಸೊ ಇನ್ನೊಂದು 5 ನಿಮಿಷದಿಂದ 10 ನಿಮಿಷ ನಾವು ಮುಕ್ತಾಯ ಮಾಡೋಣ. ಗ್ರೀನ್ ಕಲರ್. ಈ ಗ್ರೀನ್ ಕಲರು ಅನಾಥ ಚಕ್ರ. ಈಗ ಎಸ್ಪೆಷಲಿ ಹಳದಿ ಬಣ್ಣ ಅಂತಂದ್ರೆ ಯೆಲ್ಲೋ ಕಲರ್ ಯಾವುದಕ್ಕೂ, ಮಣಿಪುರ ಚಕ್ರ ಅಲ್ವಾ? ಮಣಿಪುರ ಚಕ್ರ ಅಂದ್ರೆ ನಮಗೆಲ್ಲರ ಗೊತ್ತು. ಅದು ಎಸ್ಪೆಷಲಿ ಅದು ಡೈಜೆಷನ್ ಸಂಬಂಧಿತ, ಹೊಟ್ಟೆಗೆ ಸಂಬಂಧಿತ ಮಣಿಪುರ ಚಕ್ರ ಅಲ್ವಾ? ಸೊ ಈಗ ಬಂದ್ರೆ ಈ ಹಸಿ ಬಣ್ಣ ಅಂತಂದ್ರೆ ಅನಾಥ ಚಕ್ರ. ಇಲ್ಲಿ ಎಸ್ಪೆಷಲಿ ನೋಡ್ಕೊಳ್ಳಿ, ಈ ಕಲರು ಯಾವುದು ಸಂಬಂಧಿತ ಅಂದ್ರೆ ಹೆಲ್ತ್ ರಿಕವರಿ ಮತ್ತೆ ಎಜುಕೇಶನ್. ಆಯ್ತಾ? ಫಿಸಿಕಲ್ ಡೆವಲಪ್ಮೆಂಟ್, ಈ ಮೂರಕ್ಕೆ ಸಂಕೇತ ಅಲ್ವಾ? ಒಳ್ಳೆ ಎಜುಕೇಶನ್ ಇರುವಂತ ವ್ಯಕ್ತಿಗಳಿಗೆ, ಒಳ್ಳೆ ಹೆಲ್ತ್ ರಿಕವರಿ ಆಗ್ಬೇಕಂತಂದ್ರೆ, ಫಿಸಿಕಲ್ ಡೆವಲಪ್ಮೆಂಟ್ ಚೆನ್ನಾಗಿರ್ಬೇಕಂದ್ರೆ ಅವ್ರ ಆಹಾರದಲ್ಲಿ ಗ್ರೀನ್ ಕಾಣಿಸ್ತಾ ಇರ್ತದೆ. ಈಗ ದೊಡ್ಡ ದೊಡ್ಡ ಡಾಕ್ಟರ್ಸು, ನರ್ಸುಗಳು, ಮತ್ತೆ ಹೀಲರ್ಸು, ಆಮೇಲೆ ಫಕೀರ್ಗಳು, ಸ್ವಾಮೀಜಿಗಳು, ಯಾರಾದ್ರೂ ಒಳ್ಳೆ ಆರೋಗ್ಯ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ ನೋಡಿ, ಅವರಲ್ಲಿ ಹೆಚ್ಚು ಗ್ರೀನ್ ಕಲರೇ ಆ ಸಮಯದಲ್ಲಿ ಕಾಣಿಸ್ತದೆ ಅಂತ ಹೇಳ್ಬೋದು. ಆಯ್ತಾ? ಇನ್ನೊಂದು ಹೆಚ್ಚು ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ಸಹ ಅವರಲ್ಲಿ ಕಾಣಿಸ್ತದಂತ. ಆಯ್ತಾ? ಸೊ ಒಂಥರ ಈ ಸರ್ಜರಿ ಮಾಡ್ತಾರೆ ನೋಡಿ ಆ ಡಾಕ್ಟರ್ಸು, ಸೊ ಅವರು ತುಂಬಾ ಶಾರ್ಪ್ ಆಗಿರ್ತಾರೆ ಅಲ್ವಾ? ಅವರಲ್ಲಿ ಅವ್ರ ಆ ಟೈಮಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು. ರೆಡ್ ಕಲರ್, ಗ್ರೀನ್ ಕಲರ್ ಎರಡೂ ಇರ್ತವಂತ ನೋಡಿ. ರೆಡ್ ಮತ್ತೆ ಗ್ರೀನ್ ಕಲರ್ ಎರಡೂ ಒಂಥರ ಮಿಲಿತವಾಗಿರ್ತವೆ. ಯಾರಿಗೆ? ಈ ಸರ್ಜರಿ ಮಾಡುವಂತ ಡಾಕ್ಟರ್ಸ್ಗಳು ತುಂಬಾ ಶಾರ್ಪ್ ಆಗಿರ್ತಾರೆ ಅವರು. ಆಯ್ತಾ? ಇದು ನೆನ್ಪಿಟ್ಕೊಳ್ಳಿ. ಅಂದ್ರೆ
ಯಾವುದೇ ಈ ಡಾಕ್ಟರ್ಸ್ ಅನ್ನು ನಾವು ಅಬ್ಸರ್ವ್ ಮಾಡುವಾಗ ಅವರಲ್ಲಿ ಡಾಕ್ಟರ್ಸು ನರ್ಸ್ಗಳು ಇವರೆಲ್ಲ ತುಂಬಾ ಗ್ರೀನ್ ಕಲರ್ ಇರ್ತದೆ. ಅವರೆಲ್ಲ ಏನಂತಂದ್ರೆ ಆರೋಗ್ಯವನ್ನು ಕೊಡುವಂತ ವ್ಯಕ್ತಿಗಳು, ಇನ್ನೊಬ್ಬರಿಗೆ ಒಳ್ಳೇದು ಮಾಡುವಂತ ವ್ಯಕ್ತಿಗಳು, ಇನ್ನೊಬ್ಬರ ಆರೋಗ್ಯವನ್ನು ಸರಿಪಡಿಸುವಂತ ವ್ಯಕ್ತಿಗಳು. ಅದಕ್ಕೆ ಅವ್ರಿಗೆ ಗ್ರೀನ್ ಕಲರ್ ಬೇಕಾಗಿದೆ ಅವ್ರ ಆಹಾರದಲ್ಲಿ. ಅವಾಗಲೇ ಅವರು ಆ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಆಯ್ತಾ? ಸೊ ಇತ್ತೀಚಿನ ಕಾಲದಲ್ಲಿ ನನಗೆ ಗೊತ್ತಿಲ್ಲ. ಸೊ ಈಗ ಇರುವಂತ ಡಾಕ್ಟರ್ಸ್ ಅಲ್ಲಿ ನಾವು ಇದು ನೋಡಕ್ ಹೋದ್ರೆ ತುಂಬಾ ವಿಚಿತ್ರವಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ಓಕೆ, ಆಯ್ತು. ಸೊ ನೆಕ್ಸ್ಟ್ ಬ್ಲೂ ಕಲರು ಮತ್ತೆ ಗ್ರೀನ್ ಕಲರ್, ನೀಲಿ ಬಣ್ಣ ಮತ್ತೆ ಆ, ಈ ಗ್ರೀನ್ ಕಲರ್, ಈ ಹಸಿ ಬಣ್ಣ ಇದೆಯಲ್ಲ, ಇದು ಸಂಕೇತ ಯಾವುದಕ್ಕಪ್ಪ ಅಂತಂದ್ರೆ ಎಜುಕೇಶನ್. ಅಂದ್ರೆ ಟೀಚರ್ಸು ಅವರು ಅದ್ಭುತವಾದ ರೀತಿ ಟೀಚಿಂಗ್ ಮಾಡ್ತಾ ಇರ್ತಾರಲ್ಲ, ಆ ಟೀಚರ್ಸ್ಗೆಲ್ಲ ಈ ರೀತಿಯಲ್ಲಿ ಇರಬೇಕು. ಬ್ಲೂ ಕಲರ್ ಮತ್ತೆ ಗ್ರೀನ್ ಕಲರ್ ಬೇಕೇ ಬೇಕು. ಅದು ಅದ್ಭುತವಾದ ಎಜುಕೇಶನ್ ಕೊಡುವಂಥ ವ್ಯಕ್ತಿಗಳು, ವಿದ್ಯೆಯನ್ನು ಬೋಧಿಸುವಂಥವ್ರು ಅಲ್ವಾ. ಅದೇ ರೀತಿಯಲ್ಲಿ ಅದ್ಭುತವಾದ ಆಧ್ಯಾತ್ಮಿಕ ವಿಷಯಗಳನ್ನು ಬೋಧಿಸ್ತಾರೆ. ಈ ಎರಡನ್ನೂ ಸಹ ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೆ ಇಂಥ ಕಲರ್ ಅವ್ರಿಗೆ ಬೇಕಾಗಿದೆ. ಆಯ್ತಾ? ಸೊ ಅಂದ್ರೆ ಈ ಗ್ರೀನ್ ಕಲರು ಯಾರಿಗೂ ಹೆಚ್ಚಿನ ಪ್ರಾಮುಖ್ಯತೆ ಅಂದ್ರೆ ಯಾರ್ಯಾರು ಇನ್ನೊಬ್ಬರ ಬಗ್ಗೆ ಹರೈಕೆ ಮಾಡ್ತಾರೋ, ಅಂತಂದ್ರೆ ಇನ್ನೊಬ್ಬರ ಬಗ್ಗೆ ಕೇರ್ ತಗೊಂತಾರೋ, ಅವ್ರಿಗೆಲ್ಲ ಖಂಡಿತ ಈ ಗ್ರೀನ್ ಕಲರ್ ಸ್ಟ್ರಾಂಗ್ ಆಗಿ ಇರಬೇಕು. ಆಯ್ತಾ? ಸೊ ಡಾಕ್ಟರ್ಸೇ ಅಂತಲ್ಲ, ನರ್ಸಸ್ಸು ಮತ್ತೆ ಯಾರ್ಯಾರು ಇನ್ನೊಬ್ಬರ ಬಗ್ಗೆ ಕೇರ್ ಮಾಡುವಂತ ವ್ಯಕ್ತಿಗಳು, ಉದಾಹರಣೆಗೆ ಇನ್ನೊಬ್ಬರು ಮನುಷ್ಯನ ಬಗ್ಗೆ, ಇನ್ನೊಬ್ಬರು ಜಂತು ಬಗ್ಗೆ, ಇನ್ನೊಬ್ಬರು ಪಕ್ಷಿ ಬಗ್ಗೆ ಯಾರೇ ಕೇರ್ ಮಾಡ್ತಾರೋ ಅವರಲ್ಲಿ ಈ ಗ್ರೀನ್ ಕಲರ್ ಹೆಚ್ಚಾಗಿ ಕಾಣಿಸ್ಕೊಂತದೆ. ಆಯ್ತಾ? ಅದನ್ನು ನಾವು ನೆನಪಿಟ್ಕೋಬೇಕಾಗತ್ತೆ. ಸೊ ಆ ರೀತಿಯಲ್ಲಿ, ಸೊ ಗ್ರೀನ್ ಕಲರ್ ಆರ ಅಂತಂದ್ರೇನೆ, ಸೊ ಅದರ ಅರ್ಥ ಅಲ್ಲಿ ಏನಪ್ಪಾ ಅಂತಂದ್ರೆ ಕಂಪ್ಯಾಷನ್. ಆಯ್ತಾ? ಕಂಪ್ಯಾಷನ್ ಅಂದ್ರೆ ಹೆಚ್ಚಿನ ಹೆಚ್ಚಿನ ಒಂಥರ ದಯ, ಜಾಲಿ, ಕರುಣ ಇವೆಲ್ಲ ತೋರಿಸುವಂತ ವ್ಯಕ್ತಿಗಳು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಯೆಲ್ಲೋ ಪ್ಲಸ್ ಗ್ರೀನ್ ಏನಾದರೂ ಮಿಕ್ಸ್ ಆದ್ರೆ ಅಲ್ಲಿ ಅವ್ರನ್ನು ನಂಬಕ್ಕಾಗಲ್ಲ. ಆಯ್ತಾ? ಅವ್ರನ್ನು ವಿಶ್ವಾಸ ಮಾಡೋಕ್ಕಾಗಲ್ಲ ಅಂತ ಅದು ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ಸೊ ತಿಕ್ ಯೆಲ್ಲೋ ಕಲರು, ಓಕೆ, ತಿಕ್ ಯೆಲ್ಲೋ ಕಲರ್ ಇದ್ದು ಆಮೇಲೆ ತಿಕ್ ಗ್ರೀನ್ ಕಲರ್ ಅಂತಂದ್ರೆ ಒಂದು ಯೆಲ್ಲೋ ಕಲರ್ ದಟ್ಟವಾಗಿ ಸಾಂದ್ರತೆ ಹೆಚ್ಚಿದ್ದು, ಗ್ರೀನ್ ಕಲರ್ ಸಾಂದ್ರತೆ ಹೆಚ್ಚಿದೆ, ಈ ಎರಡು ಕಲರ್ ಮಿಕ್ಸ್ ಆದ್ರೆ ಖಂಡಿತ ಆ ವ್ಯಕ್ತಿ ಯಾರಿಗೆ ಈ ತರ ಆರ ಇರ್ತದೋ ಆ ವ್ಯಕ್ತಿ ಮೋಸ ಮಾಡ್ತಾನೆ, ಚೀಟ್ ಮಾಡ್ತಾನೆ. ಆದ್ರೆ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡಿ ನಿಮ್ಮ ಹತ್ರ ಎಲ್ಲ ಅರ್ಥ ಮಾಡ್ಕೊಂಡು ನಿಮ್ಮನ್ನು ಮೋಸ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಈ ಕಲರ್ ಇರುವಂತ ವ್ಯಕ್ತಿಗಳು. ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ನೆಕ್ಸ್ಟ್ ಗ್ರೀನ್ ಕಲರ್ ಮತ್ತೆ ಸ್ಕೈ ಬ್ಲೂ ಇದ್ರೆ ಅಂತ ಏನಾಗತ್ತೆ? ಓಕೆ, ಅಂದ್ರೆ ಗ್ರೀನ್ ಕಲರ್ ಇರ್ತದೆ, ಈ ಹಸಿ ಬನ್ನೆ ಮತ್ತೆ ಸ್ಕೈ ಬ್ಲೂ, ಸ್ಕೈ ಬ್ಲೂ ಮಾತ್ರ ಇರ್ತವೆ. ಈ ಎರಡು ಕಲರ್ ಇರುವಂತ ವ್ಯಕ್ತಿಗಳು ಏನಂದ್ರೆ ಅವ್ರನ್ನ ನಾವು ನಂಬಕ್ಕಾಗಲ್ಲ. ವಿ ಕಾಂಟ್ ಟ್ರಸ್ಟ್ ದೋಸ್ ಪೀಪಲ್. ಆಯ್ತಾ? ದೇ ಆರ್ ನಾಟ್ ಆಕ್ಚುಲಿ ಪೀಪಲ್ ಟು ಬಿ ಬಿಲೀವ್ಡ್. ನಾವು ಅವ್ರನ್ನು ವಿಶ್ವಾಸ ಮಾಡುವಂತ ಅವಕಾಶ ಇಲ್ಲ. ಆಯ್ತಾ? ಸೊ ಇಷ್ಟೆಲ್ಲ ಕಲರ್ಸ್ ಬಗ್ಗೆ ತಿಳ್ಕೊಂತ ಹೋದ್ರೆ, ಈಗ ನೋಡಿ ನಾವು ಇವತ್ತು ತಿಳ್ಕೊಂಡಿರೋದು ಒಂದು ಎರಡು ಕಲರ್ಸ್ಗಳು ತಿಳ್ಕೊಂಡಿದ್ವಿ. ಅಂದ್ರೆ ಒಂದು ಮಣಿಪುರ ಚಕ್ರದು, ಅದು ಆ, ಹಳದಿ ಬಣ್ಣ ಆಯ್ತು. ನೆಕ್ಸ್ಟ್ ಅನಾಥ ಚಕ್ರದು ಹಸಿ ಬಣ್ಣ ಆಯ್ತು, ಅಂದ್ರೆ ಗ್ರೀನ್ ಕಲರ್ ಆಯ್ತು. ಈ ಎರಡು ತಿಳ್ಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.